ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ, ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ನಮ್ಮ ಒಂದು RCB ತಂಡವು ಹೀನಾಯವಾದ ಸೋಲನ್ನು ಒಪ್ಪಿದ ನಂತರ ಈಗಾಗಲೇ ಫ್ರೆಂಡ್ಸ್ ಕಾನ್ಫರೆನ್ಸ್ನ ಮುಂದೆ RCB ತಂಡದ ಬೆಂಕಿ ಆಟಗಾರ್ತಿರಾಗಿರುವ ಶ್ರೇಯಾಂಕ ಪಾಟೀಲ್ ರವರು ಏನೆಂದು ಹೇಳಿದ್ದಾರೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು ನಮ್ಮ ಒಂದು WPL ಹಾಗೂ IPLಗೆ ಮತ್ತು RCBಗೆ ಸಂಬಂಧಪಟ್ಟಂಥ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ಮಾಡದೆ ಶುರು ಮಾಡುವಂತೆ. ಅದಕ್ಕಿಂತ ಮುಂಚೆ ನೀವು ಸಹ RCB ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಜೈ RCB ಎಂದು ಕಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ. ಸೊ ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋನು ಮಾಡದೆ ಶುರು ಮಾಡುವಂತೆ. ಸ್ನೇಹಿತರೆ, ನಿನ್ನೆ ತಾನೇ ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ಹೀನಾಯವಾದ ಪಂದ್ಯವನ್ನು ಸೋಲನ್ನು ಒಪ್ಪಿದ ನಂತರ RCB ತಂಡದ ಬೆಂಕಿ ಆಟಗಾರ್ತಿರಾಗಿರುವ ಶ್ರೇಯಾಂಕರ್ ಅವರು ಏನೆಂದು ಹೇಳಿದ್ದಾರೆಂದರೆ, ಯಾವೆಲ್ಲ ರೀತಿಯಾಗಿರುವಂತಹ ಫ್ಯಾನ್ ಬೇಸ್ ಅನ್ನು ನಾವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮುಖಾಂತರ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ನಾವು ಕಾಣುತ್ತಿದ್ದೇವೆಯೋ ಆ ಒಂದು ಫ್ಯಾನ್ ಬೇಸ್ ನಮಗೆ ಈಗಾಗಲೇ ಇವತ್ತಿನ ಒಂದು ಪಂದ್ಯದಲ್ಲಿ ಸಿಕ್ಕಿಲ್ಲ, ಹಾಗೂ ನಾವು RCB ತಂಡದ ಎಲ್ಲ ಅಭಿಮಾನಿಗಳನ್ನು ಮಿಸ್ ಮಾಡಿಕೊಂಡಿದ್ದೇವೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಪಂದ್ಯ ಮುಗಿದ ನಂತರ ಶ್ರೇಯಾಂಕ ಪಾಟೀಲ್ ರವರು ಈಗಾಗಲೇ RCB ತಂಡದ ಪರವಾಗಿ ಈ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ ಸ್ನೇಹಿತರೆ. ಸೊ ನಮ್ಮ ಒಂದು RCB ತಂಡದ ಫ್ಯಾನ್ ಬೇಸ್ ಯಾವೆಲ್ಲ ರೀತಿಯಾಗಿರುವ ಕ್ರೇಜ್ ಆಗಿ RCB ತಂಡವನ್ನು ಸಪೋರ್ಟ್ ಮಾಡುತ್ತಿದ್ದೇವೆ, ಆ ಒಂದು ಸಪೋರ್ಟ್ ಈಗಾಗಲೇ ಹಿಂದಿನ ಒಂದು ಪಂದ್ಯದಲ್ಲಿ ಸಿಕ್ಕಿಲ್ಲ ಎಂಬ ದೊಡ್ಡ ಮಾಹಿತಿ ಕೂಡ ಬಿಡುಗಡೆ ಆಗಿದೆ. ಸ್ನೇಹಿತರೆ, ನಮ್ಮ ಒಂದು RCB ತಂಡವು ಚಿನ್ನಸ್ವಾಮಿ ಸ್ಟೇಡಿಯಂ ಲೆಗ್ನಲ್ಲಿ ಯಾವೆಲ್ಲ ರೀತಿಯಾಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆಯೋ ಅದೇ ರೀತಿಯಾಗಿರುವಂತಹ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಮುಂದಿನ ಪಂದ್ಯಗಳಲ್ಲಿ ತೋರಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.